ಹಾಯ್ ಎವ್ರಿವನ್, ಬೇಸಿಗೆ ಬಂತು ಅಂದರೆ ಸಾಕು ಎಲ್ಲರ ಮನೆಯಲ್ಲೂ ಹಪ್ಪಳ ಸಂಡಿಗೆಗಳ ಸಿದ್ಧತೆ ಜೋರಾಗೇ ಇರುತ್ತೆ. ಇವತ್ತು ನಾನು ತುಂಬಾ ಈಸಿ ಮೆಥಡ್ನಲ್ಲಿ ಅಕ್ಕಿ ಹಿಟ್ಟು ಮತ್ತು ಆಲೂಗೆಡ್ಡೆ ಹಾಕಿ ಮಾಡ್ಕೊಳ್ಳೋ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಪ್ಪಳಕ್ಕೆ ಸುಮಾರು ದಿನ ಅಕ್ಕಿನ ನೆನೆಸ್ಕೋಬೇಕು, ಅದನ್ನು ರುಬ್ಕೋಬೇಕು ಅನ್ನೋ ಕೆಲಸನೇ ಇರಲ್ಲ. ಇನ್ಸ್ಟೆಂಟಾಗಿ ಬರೀ 10 ನಿಮಿಷದಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದ್ಸಲಿ ಫ್ಯಾನ್ ಗಾಳಿ 2 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಎಷ್ಟು ದಿನಕ್ಕೆ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಇದಕ್ಕೆ ಆಲೂಗೆಡ್ಡೆನೂ ಕೂಡ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಸ್ವಲ್ಪನೂ ಕಷ್ಟ ಇಲ್ಲದೇ ಇಷ್ಟೇ ಸಿಂಪಲ್ಲಾದ ಹಪ್ಪಳ ಮಾಡಿಕೊಂಡು ವರ್ಷವಿಡೀ ಸ್ಟೋರ್ ಮಾಡ್ಕೋಬೋದು. ಈ ಹಪ್ಪಳ ಮಾಡಲಿಕ್ಕೆ ಒಂದು ಆಲೂಗೆಡ್ಡೆನ ತುರಿದು ಇಟ್ಕೊಂಡಿದ್ದೀನಿ. ಈ ಆಲೂಗೆಡ್ಡೆದು ಸ್ಟಾರ್ಚ್ ಎಲ್ಲ ಹೋಗೋ ಹಾಗೆ ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ನಾನೀಗ ಮಾಡ್ಕೊಳ್ತಿರೋ ಹಪ್ಪಳಕ್ಕೆ 1 ಆಲೂಗೆಡ್ಡೆ ಸಾಕಾಗತ್ತೆ. ಇವಾಗ ಯಾವುದಾದ್ರೂ ಒಂದು ಕಪ್ನ ಅಳತೆ ಇಟ್ಕೊಳ್ಳಿ. ಆ ಕಪ್ನ ಅಳತೆಯಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 9 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನೀಗ ಕಡಾಯಿಗೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈಗಲೇ ಕಡಾಯಿದು ಫ್ಲೇಮ್ ಆನ್ ಮಾಡ್ಕೊಳ್ತಿಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರನೇ ಫ್ಲೇಮ್ ಆನ್ ಮಾಡ್ಕೊಳ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನಂತರ ಆವಾಗಲೇ ಹೇಳ್ದಂಗೆ 1 ಕಪ್ ಅಕ್ಕಿ ಹಿಟ್ಟಿಗೆ 9 ಕಪ್ ನೀರು ಹಾಕ್ಕೊಳ್ಬೇಕು ಅಂತ. ಇದಕ್ಕೆ 3 ಕಪ್ ನೀರನ್ನು ಮುಂಚೆನೇ ಹಾಕಿದ್ದೆ. ಈಗ ಇನ್ನು ಮಿಕ್ಕಿದ 6 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಆಲೂಗೆಡ್ಡೆನ ತುರಿದಿಟ್ಕೊಂಡಿದ್ವಲ್ಲ ಅದ್ರದ್ದು ನೀರನ್ನೆಲ್ಲ ಸೋಸಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ನಂತರ ಫ್ಲೇಮ್ ಆನ್ ಮಾಡಿ ಕುದಿಸ್ಕೊಳ್ತಾ ಬರಬೇಕು. ಇದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇದು ಕುದಿಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 8 ರಿಂದ 10 ನಿಮಿಷದಲ್ಲಿ ಇದು ರೆಡಿಯಾಗತ್ತೆ. ಈ ಹಿಟ್ಟನ್ನು ತುಂಬ ಗಟ್ಟಿ ಆಗೋ ತನಕನೂ ಕುದಿಸ್ಕೊಳ್ಬಾರ್ದು. ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದು ಈ ರೀತಿ ಡಿವೈಡ್ ಮಾಡಿದಾಗ ಮತ್ತೆ ಅದು ಕೂಡಬಾರ್ದು. ಆವಾಗ ನಾವು ಕುದಿಸ್ಕೊಂಡಿರೋ ಹಿಟ್ಟಿನ ಹದ ಸರಿ ಇದೆ ಅಂತ. ಈಗಲೇ ನಾವು ಗಟ್ಟಿಯಾಗಿ ಕುದಿಸ್ಕೊಂಡ್ಬಿಟ್ರೆ ಇದು ಆರಿದ ಮೇಲೆ ಮತ್ತೆ ಗಟ್ಟಿಯಾಗತ್ತೆ. ಆವಾಗ ನಮಗೆ ಹಪ್ಪಳದ ಶೇಪ್ ಕೊಡಲಿಕ್ಕೆ ಆಗಲ್ಲ. ಇವಾಗ ಫ್ಲೇಮ್ ಆಫ್ ಮಾಡಿ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೀ ಸ್ಪೂನ್ ಕುಟ್ಟಿರೋ ಕಾಳು ಮೆಣಸು, ಹಾಗೆ 3 ಹಸಿಮೆಣಸನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಕೊನೆಯದಾಗಿ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪನ್ನು ಆದಷ್ಟು ನೋಡಿ ಕಡಿಮೆನೇ ಹಾಕೊಳ್ಳಿ, ಯಾಕಂದರೆ ಹಪ್ಪಳ ಸಂಡಿಗೆಗಳನ್ನು ಕರೆದಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂದರೂ ತುಂಬ ಉಪ್ಪು ಅಂತ ಅನಿಸತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಆರಿಸಿ ಸ್ವಲ್ಪ ಬಿಸಿ ಇದ್ದಾಗಲೇ ಹಪ್ಪಳದ ಶೇಪ್ ಕೊಡಬೇಕು. ಈಗ ಇದನ್ನು ಬಟ್ಟೆ ಅಥವಾ ಈ ರೀತಿ ಶೀಟ್ ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಹಿಟ್ಟನ್ನು ತುಂಬ ತೆಳುವಾಗೂ ಹಾಕಬಾರ್ದು, ಹಾಗೆ ತುಂಬ ದಪ್ಪನೂ ಹಾಕಬಾರ್ದು. ಇದನ್ನು ಬಿಸಿಲಲ್ಲೇ ಹಾಕಬೇಕು ಅಂತ ಏನಿಲ್ಲ, ಮನೆ ಒಳಗೇ ಹಾಕಿ 1 ದಿನ ಫ್ಯಾನ್ ಗಾಳಿಯಲ್ಲಿ ಒಣಗಿಸಿ 2 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು. ಇದನ್ನು ಎಷ್ಟು ದಿನಗಳ ತನಕನೂ ಸ್ಟೋರ್ ಮಾಡ್ಕೋಬೋದು. ನೋಡಿ, ಈ ಹಪ್ಪಳ 1 ದಿನ ಫ್ಯಾನ್ ಗಾಳಿ 2 ದಿನ ಬಿಸಿಲಲ್ಲಿ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಹಪ್ಪಳ ಮಾಡಲಿಕ್ಕೆ ತುಂಬ ಹೊತ್ತು ಗ್ಯಾಸ್ ಮುಂದೆ ನಿಲ್ಲಬೇಕು, ಬಿಸಿಲಲ್ಲಿ ಹಾಕಬೇಕು ಅಂತ ಏನಿಲ್ಲ. ಜಾಸ್ತಿ ಕಷ್ಟ ಇಲ್ಲದೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬಂದಿದೆ ಅಂತ. ಇದಕ್ಕೆ ಆಲೂಗೆಡ್ಡೆನೂ ಕೂಡ ಹಾಕಿರೋದ್ರಿಂದ ಈ ಅಕ್ಕಿ ಹಿಟ್ಟು ಆಲೂಗೆಡ್ಡೆ ಹಪ್ಪಳ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದಕ್ಕೆ ಆಲೂಗೆಡ್ಡೆ ಹಾಕಿರೋದ್ರಿಂದ ಆಲೂಗೆಡ್ಡೆ ಚಿಪ್ಸ್ ಟೇಸ್ಟ್ ಬರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ. ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ, ಸಂಜೆ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸಿಂಪಲ್ಲಾಗಿರೋ ಹಪ್ಪಳನ ಮಾಡ್ಕೊಳ್ದೇ ಇರೋಕ್ಕಾಗತ್ತಾ? ಯಾವತ್ತೂ ಹಪ್ಪಳನ ಮಾಡ್ಕೊಂಡಿಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಅಷ್ಟು ಈಸಿಯಾಗಿದೆ ಈ ಹಪ್ಪಳದ ರೆಸಿಪಿ. ಖಂಡಿತ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.